ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಬಾಳೆ ಹೂವಿನಲ್ಲಿ ಪಲ್ಯ ಮಾಡೋಣ. ಇದು ತುಂಬ ಹೆಲ್ತಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ಇದಕ್ಕೆ ನಾನು ಇವಾಗ 2 ಬಾಳೆ ಹೂವು ತೊಗೊಂಡಿದ್ದೀನಿ. ನೋಡಿ, ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ಇದನ್ನು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದು ತುಂಬ ನೋಡಿ ಬಿಡಿಸೋ ವಿಧಾನ ನೋಡಿ. ಇವು ಸಣ್ಣದಾಗಿ ಹೂವು ಬಿಡಿಸ್ಬಿಟ್ಟು ಅದರೊಳಗಡೆ ಸೂಜಿ ಥರ ಒಂದೊಂದು ಇದು ಬರುತ್ತೆ ನೋಡಿ. ಈ ರೀತಿ ಇದನ್ನು ತೆಗೆದಾಕಬೇಕು. ಗಟ್ಟಿ ತುಂಬ ಅದು ಕಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅದನ್ನು ನೋಡಿ, ಈಗ ಇದು ಮುಂದೆ ಎಲ್ಲ ಬಿಡಿಸಾದ್ಮೇಲೆ ಲಾಸ್ಟ್ ಒಳಗಡೆ ತುಂಬ ಎಳೆದಿರುತ್ತೆ. ಹಾಗಾಗಿ ಇದನ್ನು ಹಾಗೆ ಕಟ್ ಮಾಡ್ಕೊಳ್ಳೋದು. ನಾನು ಆಲ್ರೆಡಿ ಸ್ವಲ್ಪ ಬಿಡಿಸಿಟ್ಟಿದ್ದೀನಿ. ಇದನ್ನು ತಮಗೆ ತೋರಿಸಿದ್ದೀನಿ ಅಷ್ಟೇ. ನೋಡಿ, ಈ ಥರ ನೋಡಿ ಒಂದೊಂದು ಗಟ್ಟಿದ್ದು ಬರುತ್ತೆ ಹೂವು, ಒಂದೊಂದು ಪ್ರತಿ ಹೂವಿನಲ್ಲಿ. ಹಾಗಾಗಿ ಅವೆಲ್ಲ ಬಿಚ್ಚಿ ನಾವು ತೆಗಿಬೇಕು. ಇದೇ ರೀತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಬಾಳೆ ಹೂವು ತಿನ್ನೋದ್ರಿಂದ ತುಂಬ ಒಳ್ಳೆಯ ಆರೋಗ್ಯ ಇದೆ. ಇದು ಹೆಣ್ಮಕ್ಳಿಗೆ ಏನಾದ್ರು ಋತುಚಕ್ರ ಸಮಯದಲ್ಲಿ ಹೆಚ್ಚು ಬ್ಲೀಡಿಂಗ್ ಆದ್ರೆ ಕಡಿಮೆ ಆಗುತ್ತೆ. ನೋಡಿ, ಇದನ್ನು ನಾನು ಬಿಡಿಸೋದು ಒಂದೊಂದು ಇದನ್ನು ತೋರಿಸ್ತೀನಿ. ಇದು ಬಿಡಿಸೋದೇ ನಮಗೆ ತುಂಬ ಕೆಲವ್ರು ಗೊತ್ತಿಲ್ಲ ಇದು ಹೇಗೆ ಬಿಡಿಸೋದಂತ. ಕೆಲವರು ಗೊತ್ತಿಲ್ಲದೇ ಅದನ್ನು ಕಟ್ ಮಾಡಿ ಹಾಕ್ಬಿಡ್ತಾರೆ. ಗಿಡನ ಬಾಳೆಗೊನೆ ಬಿಟ್ಟ ಮೇಲೆ ಸ್ವಲ್ಪ ದಿನ ಆದಮೇಲೆ ನೋಡಿ ಇದನ್ನು ಸೂಜಿ ಹಂಗಿರೋ ತೆಗಿಬೇಕು. ಇದು ತುಂಬ ಒಳ್ಳೆಯದು. ನಮಗೆ ರಕ್ತಹೀನತೆ ಇದ್ದರೂ ಕೂಡ ಅದನ್ನು ಬ್ಲಡ್ಡು ಇನ್ಕ್ರೀಸ್ ಆಗುತ್ತೆ. ಮತ್ತು ಶುಗರ್ಗೂ ಕೂಡ ಒಳ್ಳೆಯದು. ನೋಡಿ, ಸೂಜಿ ಹಂಗಿರೋದು ತೆಗಿಬೇಕು ಒಳಗಡೆ ಇರೋದನ್ನ. ನಾನು ಕೆಲವೊಂದು ಬಿಡಿಸಿದ್ದೀನಿ, ತಮಗೆ ತೋರಿಸೋದಕ್ಕೋಸ್ಕರನೇ ಇದನ್ನು ಮಾಡಿದೆ. ಇವಾಗ ನೋಡಿ ಎಲ್ಲ ಬಿಡಿಸಿಟ್ಟಿದ್ದೀನಿ. ಇವಾಗ ನಾವು ನೋಡಿ ಕಟ್ ಮಾಡ್ಕೊಳ್ಳೋಣ. ಸಣ್ಣ ಕಟ್ ಮಾಡ್ತೀನಿ. ವಿಟಮಿನು ಮತ್ತು ಖನಿಜಾಂಶಗಳು ಹೆಚ್ಚು ಇದೆ ಇದರಲ್ಲಿ. ನೋಡಿ, ಕಟ್ ಮಾಡಿರ್ತೀನಿ. ಒಂದು ಹೂವು ಉದ್ದ ಇರುತ್ತಲ್ಲ ಇವು ಅದನ್ನು 2 ಭಾಗ 3 ಭಾಗ ಮಾಡ್ಕೊಂಡು ಸಾಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾವು ಚಪಾತಿ ಜೊತೆಗೆ ಮತ್ತು ರೊಟ್ಟಿ ಜೊತೆ ಇಡ್ಲಿ ಜೊತೆಲೂ ತಿನ್ಬೋದು. ಸೈಡ್ಸ್ಗೂ ಕೂಡ ತಿನ್ಬೋದು ನಾವು. ಸಣ್ಣ ತುಂಬ ಮಾಡೋ ತನಕ ಅಷ್ಟೇ. ನನಗೂ ಗೊತ್ತಿಲ್ಲ, ಇದು 2ನೇ ಸಲ ನಾನು ಮಾಡ್ತಾಯಿರೋದು. ಮೊದಲು ಅಪ್ಲೋಡ್ ಮಾಡಿದ್ದೆ ವೀಡಿಯೋನ, ಬಟ್ ಅದರಲ್ಲಿ ನಾನು ಈಗ ನಾವು ಇನ್ನೊಂದು ನಾನು ಹೇಳೋದು ಮತ್ತೆ ಕಟ್ ಮಾಡಬೇಕಾದ್ರೆ ಇದನ್ನು ಮಜ್ಜಿಗೆ ಒಳಗಡೆ ಹಾಕಬೇಕು. ನೋಡಿ, ಈ ರೀತಿ ಮಜ್ಜಿಗೆ ಒಳಗಡೆ, ಇಲ್ಲಾಂದರೆ ಅರಿಶಿಣ ನೀರು ಕಲಿಸ್ಬಿಟ್ಟು ಅದಕ್ಕೆ ಹಾಕಬೇಕು. ಇಲ್ಲಾಂದರೆ ನಾವು ಕಟ್ ಮಾಡಿದ ತಕ್ಷಣ ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ಬಾಳೆ ಹೂವುಗಳು ತುಂಬ ಹೆಲ್ತಿಯಾಗಿ ಒಳ್ಳೆಯದು. ಆಮೇಲೆ ಏನಾದ್ರೂ ಮಕ್ಕಳಿಗೆಲ್ಲವ ಹಾಲು ಕುಡಿಸ್ತಾರಲ್ಲ, ಅವಾಗ ಹಾಲಿಗೂ ಹೆಚ್ಚೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ನೋಡಿ, ಇದನ್ನು ಸಣ್ಣಗೆ ಹೆಚ್ಕೋಬೇಕು ಈ ರೀತಿ. ಗೊತ್ತಿಲ್ಲದೆ ನಾವು ಕೂಡ ನಮ್ಮದು ಮರ ಇದ್ದಾಗ ಕಟ್ ಮಾಡಿ ಎಸಿತಿದ್ದೋ. ಇವಾಗ ನಮ್ಮಲ್ಲಿ ಮರ ಇಲ್ಲ. ನಮ್ಮ ಫ್ರೆಂಡ್ ಹತ್ರ ಈಸ್ಕೊಂಡು ಮಾಡ್ತಿರೋದು ನಾವು ಇದನ್ನು ತುಂಬ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಡಬೇಕು. ನೋಡಿ, ಈ ರೀತಿ ನಾರೇ ಇರಲ್ಲ ಅದರಲ್ಲಿ. ತುಂಬ ಚೆನ್ನಾಗಿರುತ್ತೆ ಮಾಡೋದಕ್ಕೂ. ಶುಗರ್ಗಂತೂ ತುಂಬ ಕಂಟ್ರೋಲ್ ಆಗುತ್ತೆ ಇದು. ಮತ್ತು ಇದನ್ನು ನಾವು ನೆನೆಸಿಡ್ತೀವಲ್ಲ ಮಜ್ಜಿಗೆಲಿ, ಆ ಮಜ್ಜಿಗೆ ಯೂಸ್ ಮಾಡಿದ್ರೂ ಕೂಡ ನಾವು ಅದನ್ನು ಕುಡಿಬೋದು. ಅದು ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಶುಗರ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಮತ್ತು ಕಲ್ಲಿರುತ್ತಲ್ಲ ಕಿಡ್ನಿ ಕಲ್ಲಿರೋಕ್ಕೋಸ್ಕರನೇ ಇದನ್ನು ಕಲ್ಲಿದ್ದಾಗಲೂ ಕೂಡ ಇದನ್ನು ನೆನೆಸ್ಕೊಂಡು ನೀರು ಕುಡಿತಾರೆ. ವೇಸ್ಟ್ ಮಾಡಬಾರ್ದು ಇದನ್ನು ಮಜ್ಜಿಗೆನ. ಹಾಗಾಗಿ ನೋಡಿ, ಈ ಥರ ಕಟ್ ಮಾಡಿ ಎಲ್ಲನೂ ಹಾಕ್ಕೊಂಡಿದ್ದೀವಿ. ಇದನ್ನು ಸುತ್ತ ಸ್ವಲ್ಪ ಆವಾಗ ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಈ ರೀತಿ ಎಲ್ಲನೂ ಕಪ್ಪಾಗ್ಬಿಡ್ತವೆ ಅಂದ್ಬಿಟ್ಟು ಮಜ್ಜಿಗೆ ಒಳಗಡೆ ಎಲ್ಲ ನೆನೆಸ್ಬೇಕು. ನೋಡಿ, ಎಲ್ಲ ಕಟ್ ಮಾಡಾಗಿದೆ. ಇವಾಗ ನಾನು ಇದನ್ನು ಮಾಡೋ ವಿಧಾನ ಹೇಳ್ತೀನಿ ನೋಡಿ. ಮೊದಲು ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಈಗ ನೋಡಿ, ಎಲ್ಲನೂ ಮಜ್ಜಿಗೆ ಒಳಗಡೆ ಇಟ್ಟಿದ್ದೀನಿ. ನೋಡಿ, ಇವಾಗ ನಾನು ತುರಿದ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಮತ್ತು ಒಣಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿ ಈರುಳ್ಳಿ, ಸ್ವಲ್ಪ ಉದ್ದಿನಬೇಳೆ ಎಲ್ಲ ತೊಗೊಂಡಿದ್ದೀನಿ. ಈಗ ಆಯಿಲ್ ಹಾಕಿ ನಾನು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಫ್ರೈ ಮಾಡ್ಕೊಳ್ಳೋಣ.
ತುಂಬ ಹೆಲ್ತಿ ಫುಡ್ಡು ಎಲ್ಲ ಸಿಕ್ಕಿದಾಗ ತಮಗೆ ಎಸಿಬೇಡಿ ಇದನ್ನು. ಇದಕ್ಕೆ ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕಿದ್ದೀನಿ, ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಕಟ್ ಮಾಡಿ ಈರುಳ್ಳಿನೂ ಒಂದು ಕಡೆಯಿಂದ ಬಾಡಿಸ್ಕೊಳ್ಳೋಣ. ನಾನು ಮೊದಲು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದು ಆವಾಗ ನಾನು ಒಗ್ಗರಣೆ ಮಾಡಿರೋದನ್ನ ನಾನು ವೀಡಿಯೋ ಹಾಕಿಲ್ಲ. ಹಾಗಾಗಿ ನಾನು ಮತ್ತೆ ಇನ್ನೊಂದು ಸಲ ಮಾಡಿ ತಮಗೆ ತೋರಿಸ್ತಾ ಇದ್ದೀನಿ, ಇದನ್ನು ಕ್ಲೀನಾಗಿ ಗೊತ್ತಾಗಲಿ ಅಂತ ಮಾಡೋ ವಿಧಾನ ನೋಡಿ. ಇವಾಗ ಈರುಳ್ಳಿ ಸ್ವಲ್ಪ ಬಾಡಿತ್ತಲ್ಲ, ಅದರೊಳಗಡೆ ನಾನು ಕಟ್ ಮಾಡಿರೋ ಬಾಳೆ ಹೂವನ್ನು ಮಜ್ಜಿಗೆಯಿಂದ ತೆಗೆದು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಕೂಡ ಸೇರಿಸ್ಕೊಳ್ಳೋಣ. ಬಾಳೆ ಹೂವಿನಲ್ಲಿ ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಬಾಳೆ ಹೂವಿನಲ್ಲಿ ಕಾರ್ಬೋಹೈಡ್ರೇಟ್ಗಳಿದೆ, ಕ್ಯಾಲೋರಿಗಳು, ಪ್ರೋಟೀನು, ಫೈಬರು, ಪೊಟ್ಯಾಷಿಯಮು, ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ಕಬ್ಬಿಣ, ಸತ್ತು, ತಾಮ್ರದ ಪ್ರಮಾಣ ಎಲ್ಲ ಇದೆ. ಹಾಗಾಗಿ ಇದನ್ನು ತುಂಬ ತಿನ್ನಬೇಕು. ನಮ್ಮ ಕರಳಲ್ಲಿ ಏನಾದ್ರೂ ಇನ್ ಕೇಸು ನಮ್ಗೆ ಗೊತ್ತಿಲ್ಲದೇ ನಮಗೆ ತಲೆ ಕೂದಲು ಅದು ಇದು ಸೇರ್ಕೊಂಡಿದ್ರು ಕೂಡ ಇದೆಲ್ಲ ತೊಗೊಂಡು ಬರುತ್ತೆ ತಿನ್ನುವಾಗ. ಅದಕ್ಕೆ ಬಾಳೆಕಾಯಿಂದು ನಾವು ಪಲ್ಯ ಇರ್ಬೋದು, ಇಲ್ಲಾಂದರೆ ಕೋಸಂಬರಿನೂ ಕೂಡ ಮಾಡ್ತಾರೆ ಅದನ್ನು. ಹಾಗಾಗಿ ನೀವು ಕೂಡ ಯೂಸ್ ಮಾಡಿ. ಈಗ ನಾವು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಹೆಚ್ಚು ತೆಂಗಿನಕಾಯಿ ಹಾಕಿದಷ್ಟು ಇದು ಚೆನ್ನಾಗಿರುತ್ತೆ, ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡುತ್ತೆ ಇದು. ಹಾಗಾಗಿ ಇವಾಗ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ರಕ್ತದಲ್ಲಿ ಸಕ್ಕರೆಯನ್ನು ನಿಯಂತ್ರಣ ಮಾಡುತ್ತೆ. ಇದರಲ್ಲಿ ಏನಾದ್ರು ಶುಗರ್ ಮಟ್ಟ ಇದ್ದರೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಕರುಳಿನ ಆರೋಗ್ಯ ಉತ್ತಮವಾಗಿರುತ್ತದೆ. ಈಗೆಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ. ಮೂಳೆನೂ ಕೂಡ ಬಿಗಿಪಡಿಸುತ್ತೆ, ಬಲಪಡಿಸುತ್ತೆ ಇದು. ಹಾಗಾಗಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಸೈಡ್ಸ್ಗೆ ಊಟಕ್ಕೆ ಹಾಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿದೆ. ನಾನು ಇವತ್ತು ಬೆಳಿಗ್ಗೆ ಈ ಪಲ್ಯನ ನಾನು ಚಪಾತಿ ಜೊತೆಯಲ್ಲಿ ಹಾಕೊಂಡು ತಿಂದೆ, ತುಂಬ ಚೆನ್ನಾಗಿದೆ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಬೆಲೆ ಗೊತ್ತಿಲ್ಲದೆ ನಮಗೆ ಸುಮ್ಮನೆ ಅದು ಗಿಡ ನಮ್ಮ ಮನೇಲಿ ಬೆಳೆದ್ರೂ ಕೂಡ ತೆಗ್ದು ಕಿತ್ತಿ ಎಸಿತಿದ್ವಿ. ಇವಾಗ ಈ ರೀತಿ ನಿಮಗೆಲ್ಲಾದರೂ ಬಾಳೆ ಹೂವು ಸಿಕ್ಕಿದಾಗ ಈ ರೀತಿ ಮಾಡ್ಕೊಂಡು ತಿನ್ನಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ತಾಳದ ರೀತಿಯೂ ಕೂಡ ಮಾಡ್ಬೋದು. ಇದನ್ನು ನಾವು ಕುಟ್ಟು ಪುಡಿ ಬರುತ್ತಲ್ಲ, ಹುಚ್ಚಳ ಪುಡಿ, ಅದನ್ನು ಕೂಡ ಉದುರಿಸಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಈಗ ನಾವು ಕಾಯಿ ತುರಿ ಹಾಕಿ ಒಗ್ಗರಣೆ ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್ ಸೂಪರಾಗಿದೆ. ಇದೇ ರೀತಿ ಹೆಲ್ತಿ ಫುಡ್ಗಳನ್ನ ನೀವು ಕೂಡ ಮನೇಲಿ ಮಾಡಿ. ಆದಷ್ಟು ಮನೇಲಿ ಮೇಡ್ಗಳು ತಿನ್ನಿ ಮಾಡಿಕೊಂಡು. ನೋಡಿ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್ ಸೂಪರಾಗಿದೆ. ನಾನೀಗ ಟೇಸ್ಟ್ ಮಾಡಿದ್ದೀನಿ. ನೋಡಿ ನೋಡ್ತಾ ಇದ್ರೆ ಹಾಗೆ ನೀರೇ ಬರ್ತಿದೆ. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.